ಏಯ್ ನನ್ ಮೈ ಮುಟ್ಟೋಕೆ ನನ್ನ ತಪ್ಕೊಳಕ್ಕೆ ಎಷ್ಟೋ ಧೈರ್ಯ ನಿನ್ಗೆ. ನಿನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗತ್ತೆ ಅಂತದ್ರಲ್ಲಿ ನನ್ ತಪ್ಕೊಳ್ತ್ಯಾ? ನಿನಗೆ ಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ಯಾ ಇಲ್ವಾ? ನನ್ ಕಣ್ಮುಂದೆ ಬರ್ಬೇಡ ಅಂತಂದ್ರು ಬಂದು ಸಾಯ್ತ್ಯಾ? ಯಾಕೆ? ನೋಡೋರ್ ಕಣ್ಣಿಗೆ ಶಿವಣ್ಣ ಒಳ್ಳೆಯವನು, ಜ್ಯೋತಿ ಕೆಟ್ಟೋಳು ಅಂತ ಅನ್ಸ್ಕೊಳಕ್ಕ? ಚೇಚೆ, ಹಾಗೆಲ್ಲ ಏನೂ ಇಲ್ಲ ಜ್ಯೋತಿ. ಜ್ಯೋತಿ, ಸತ್ಯ ಏನು ಅಂತ ಗೊತ್ತಿಲ್ಲದೆ ಇಷ್ಟ ಬಂದಂಗೆಲ್ಲ ಆಡ್ಬೇಡ. ನಮ್ಮ ಅಣ್ಣನ ಮೇಲೆ ಕೈ ಮಾಡೋದಿಕ್ಕೆ ನಿನಗೆ ಎಷ್ಟೇ ಧೈರ್ಯ? ಪುಟಿ, ದಯವಿಟ್ಟು ಸುಮ್ಮನೆ ಇರಮ್ಮ. ಶಿವರಾಜು, ನೀ ಸುಮ್ಮನೆ ಇರು. ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಇವಳು ಅಟ್ಟಹಾಸ ಮಿತಿ ಮೀರ್ತಿದೆ. ಇವತ್ತು ನಾನು ಅದನ್ನ ಇಳಿಸ್ತೀನಿ ನಿನ್ನ. ಈಗಾಗಲೇ ಇವಳ ಮೇಲೆ ಒಂದ್ಸಲ ಕೈ ಮಾಡಿ ಆಗಿರೋ ಅನಾಹುತಾನೆ ಸಾಕು. ಮತ್ತೆ ಅದನ್ನೇ ಮಾಡಬೇಡಿ. ಹೋಗ್ಲಿ ಬಿಡು ಶಿವರಾಜು, ಇಂಥ ಮಗಳು ಇದ್ರಷ್ಟು ಸತ್ರಷ್ಟು. ಮಾವಯ್ಯ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಮಾವಯ್ಯ. ನಾನು ಮಾತಾಡ್ತೀನಿ, ಸುಮ್ಮನೆ ಇರಿ. ಜ್ಯೋತಿ, ದಯವಿಟ್ಟು ನನ್ನ ಕ್ಷಮಿಸು. ನೋಡು, ನಾನು ಬೇಕು ಅಂತ ಬಂದು ನಿನ್ನ ತಪ್ಕೊಂಡಿಲ್ಲ. ನೀನ್ ಕಾಣ್ತಿರ್ಲಿಲ್ವಲ್ಲ, ಎಲ್ಲಿ ಹೋಗ್ಬಿಟ್ಟಿಯೋ ಏನಾಗ್ಬಿಟ್ಟಿತ್ತು ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ನೀನ್ ಸಿಕ್ಬಿಟ್ಟೆ, ಮನೆಗೆ ಬಂದ್ಬಿಟ್ಟೆ ಅನ್ನೋ ಖುಷಿಲಿ ನನ್ನನ್ನೇ ನಾನು ಮರೆತು ನಿನ್ನ ತಪ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಜ್ಯೋತಿ. ನೀನೇನ್ ಶಿವರಾಜು ಅವಳ ಹತ್ರ ಕ್ಷಮೆ ಕೇಳ್ತಾ ಇದೀಯಾ? ನೀನು ಅವಳ ಗಂಡ, ಅವಳನ್ನ ಮುಟ್ಟೋ ಅಧಿಕಾರ ಸಂಪೂರ್ಣವಾಗಿ ನಿನಗಿದೆ. ಆದ್ರೆ ಅನುಮತಿ ಪಡೆಯೋ ಅವಶ್ಯಕತೆ ನಿನಗಿಲ್ಲ. ಏ ಜ್ಯೋತಿ, ಯಾಕೋ ಅತಿ ಆಗ್ತಿದೆ ನಿಂದು. ಇವತ್ತು ನಿನ್ನ ತುಂಡಾಗಿ ಕತ್ತರಿಸಾಕ್ಬಿಡ್ತೀನಿ. ನೀನು ಹುಟ್ಲೇ ಇಲ್ಲ ಅನ್ಸ್ಬಿಡ್ತೀನಿ. ಜ್ಯೋತಿ, ಗಂಡ ದೇವ್ರ ಸಮಾನ ಅಂತಾರೆ ಅಂತ ದೇವ್ರ ಮೇಲೆ ಕೈ ಮಾಡಿದ್ಯಾ? ಉತ್ತರ ಆಯ್ತೀಯ ನೀನು? ಏಯ್, ಬಾಯಿ ಮುಚ್ಚೋ. ನೀನು ಮನೆ ಆಳ್ತಾರ ಇರು. ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ಏ ಜ್ಯೋತಿ, ಯಾರನ್ನೇ ಆಳು ಅಂತಿದ್ಯಾ? ಅವನು ಈ ಮನೇಲಿ ಒಬ್ಬ. ಅದು ನಿಮಗಾಗಿರ್ಬೋದು, ನನಗ ಅವನು, ನಿಮ್ಮ ಅಳಿಯ, ಅವನ್ ತಂಗಿ ಎಲ್ರೂ ಹೊರಗಿನವ್ರೆ. ಜ್ಯೋತಿ, ನಾನು ಕೆಂಪ ನಿನ್ ದೃಷ್ಟಿಲಿ ಹೊರಗಿನವರೇ ಇರಬಹುದು, ಆದ್ರೆ ಅಣ್ಣ ನಿನಗ್ ತಾಳಿ ಕಟ್ಟಿರೋ ಗಂಡ. ಸ್ವಲ್ಪ ಮರ್ಯಾದೆ ಇರ್ಲಿ. ಓ, ಮರ್ಯಾದೆ? ಪಂಚಾಯತಿಲಿ ಗಂಡನ್ ಚಪ್ಪಲ್ ಹೊಡೆದವಳು ನನಗ್ ಮರ್ಯಾದೆ ಪಾಠ ಹೇಳಕ್ ಬರ್ತಾ ಇದ್ಯಾ? ನಾನಾದ್ರೆ 4 ಗೋಡೆ ಮಧ್ಯೆ ಹೊಡೆದೆ, ಆದ್ರೆ ನೀನು ಇಡೀ ಊರ್ ಮುಂದೆ ನಿನ್ ಗಂಡನ್ ಚಪ್ಪಲ್ ಹೊಡೆದಿದ್ಯಾ? ಈಗ ಒಂದಾಗಿದ್ದೀರಾ ಅನ್ನೋ ಮಾತ್ರಕ್ಕೆ ನಿನ್ ಗಂಡ ದೇವ್ರಾಗ್ಬಿಟ್ಟ? ಜೊತೆ ನಾಲ್ಗೆ ಉದ್ದ ಆಗ್ತಿದೆ. ಆ ಸಮಯದಲ್ಲಿ ಇಂದ್ರ ತಪ್ಪು ಮಾಡಿದ್ದ, ಅದಕ್ಕೆ ಆ ರೀತಿ ನಡ್ಕೊಂಡ್ಲು. ನನ್ನ ಅಳಿಯ ಏನ್ ತಪ್ಪು ಮಾಡ್ದೆ ಅಂತ ಅವನ ಮೇಲೆ ಕೈ ಮಾಡ್ದೆ? ನಿನ್ನ ಅಳಿಯನ್ ತಪ್ಪುಗಳನ್ನ ಲೆಕ್ಕ ಹಾಕ್ತಾ ಕೂತ್ರೆ ಆ ತಪ್ಪುಗಳ ಪಟ್ಟಿ ಆಕಾಶಕ್ಕೆ ಏರುತ್ತೆ. ಅಂತದ್ ಏನೇ ಮಾಡ್ದೆ ಶಿವರಾಜು? ನಿನ್ ಕಡೆ ಸರಿಯಾಗಿ ಗಮನ ಕೊಟ್ಟಿಲ್ಲ ಅನ್ನೋದು ಒಂದೇ ತಪ್ಪು ಮಾಡಿದಾನೆ. ಅದನ್ನ ಬಿಟ್ಟು ಬೇರೆ ಏನ್ ಮಾಡಿದಾನೆ? ಮಾವಯ್ಯ, ದಯವಿಟ್ಟು ಸುಮ್ಮನೆ ಇರ್ತೀರಾ? ಯಾಕೆಲ್ರೂ ಇವಳ ಮೇಲೆ ಕೂಗಾಡ್ತಾ ಇದ್ದೀರಾ? ತಪ್ಪು ಇಷ್ಟು ಮಾಡಿದ್ರು ತಪ್ಪೆ, ಅಷ್ಟು ಮಾಡಿದ್ರು ತಪ್ಪೆ. ದಯವಿಟ್ಟು ಯಾರು ಏನು ಹೇಳಬೇಡಿ. ಇವಳಿಗನ್ಸಿದ್ದನ್ನೆಲ್ಲ ಮಾತಾಡ್ಲಿ. ಇವಳು ನನ್ನನ್ನು ಎಷ್ಟು ದಿನ ಅಂತ ಸಹಿಸ್ಕೋತಾಳೆ ಹೇಳಿ? ಹಾಗಲ್ಲ ಶಿವರಾಜು. ಮಾವಯ್ಯ, ಇವಳು ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಇವಳಿಗೊಂದು ಅವಕಾಶ ಮಾಡಿಕೊಡಿ. ಇವಳನ್ನ ಮಾತಾಡೋಕ್ ನೀವೀಗ ಬಿಡ್ಲಿಲ್ಲ ಅಂದ್ರೆ ಇವಳು ನೋವನ್ನೆಲ್ಲ ಇವಳು ಹೇಗೆ ಹೊರಗಡೆ ಹಾಕೋದು? ಅಬ್ಬಬ್ಬಬ್ಬಬ್ಬ, ಏನ್ ಚೆನ್ನಾಗಿ ನಾಟಕ ಮಾಡ್ತೀಯಾ?
ಈ ನಾಟಕನ ಯಾವ್ದಾದ್ರೂ ಸ್ಟೇಜ್ ಮೇಲ್ ಮಾಡು, ನನ್ ಮುಂದೆ ಮಾಡ್ಬೇಡ. ಇನ್ನೊಂದು ಕ್ಷಣ ನೀವೇನಾದ್ರೂ ನನ್ ಕಣ್ಮುಂದೆ ಇದ್ರೆ ನಿಮ್ಮನ್ನೆಲ್ಲ ಏನ್ ಮಾಡ್ತೀರೋ ನನಗೆ ಭಯ ಆಗ್ತಿದೆ. ಮೊದ್ಲು ಇಲ್ಲಿಂದ ತೊಲಗಿ. ಜ್ಯೋತಿ, ಸ್ವಲ್ಪ ನನ್ನ ಮಾತು ಕೇಳು. ಇವರೆಲ್ಲರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡೋ ಜ್ಯೋತಿ. ಏನೇ ಇದ್ರೂ ಕೂತ್ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ನಿನ್ ಜೊತೆ ಕೂತು ಬಗೆಹರಿಸ್ಕೊಳಕ್ಕೆ ಏನೂ ಉಳ್ದಿಲ್ಲ. ಎಲ್ಲ ಮುಗ್ದೋಗಿದೆ. ಮತ್ತೆ ಮತ್ತೆ ನಾಟಕ ಆಡ್ಕೊಂಡ್ ಬರ್ಬೇಡ. ಬಾಯಿ ಮುಚ್ಕೊಳ್ಳಿಲ್ಲ, ಹೋಗ್ತಾ ಇರು. ಪ್ರತಿ ಸಲ ಎಲ್ಲರ ಮುಂದೆ ಪದೇ 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 ನನ್ನ ಕೆಟ್ಟೋಳನಾಗ್ ಮಾಡ್ಬೇಡ. ಜ್ಯೋತಿ, ನಿನ್ನು ಅವಯ್ಯ, ದಯವಿಟ್ಟು ಅವಳಿಗೆ ಯಾರು ಏನು ಹೇಳೋಕೆ ಹೋಗ್ಬೇಡಿ. ಅವಳಿಗೆ ಹೇಗನ್ಸುತ್ತೋ ಹಾಗೆ ಮಾಡಲಿ. ಪುಟಿ, ಕೆಂಪ, ಶಿವರಾಜು, ತುಳಸಿ, ಅಯ್ಯೋ ಭಗವಂತ, ಎಂಥ ಮಗಳನ್ನ ಕೊಟ್ಬಿಟ್ಯಪ್ಪ. ಅಯ್ಯೋ ಮಗಳೇ, ಎಂಥ ಕೆಲಸ ಮಾಡಿಬಿಟ್ಟಿಯೆ. ಗಂಡದ ಮೇಲೆ ಕೈ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಅಯ್ಯೋ, ಈ ಕಣ್ಣಿಂದ ಇನ್ನೂ ಏನೇನು ನೋಡ್ಬೇಕಪ್ಪ ದೇವ್ರೆ. ಬರ್ರಿ ಮೇಡಮ್ ಅವ್ರೆ. ಹಾ, ಬರ್ರಿ 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 ಬರ್ರಿ. ಹಾ, ಬರ್ರಿ ಸೌಕಾಶ್ ಬರ್ರಿ ಮೇಡಮ್ ಅವ್ರೆ. ಬರ್ರಿ. ಎಲ್ಲಿಗೆ? ಮನಿ ಒಳಗೆ. ಯಾಕೆ ಮತ್ತೆ ಅವಮಾನ ಮಾಡಿಸ್ಕೊಳಕ? ರೀ ಅಲ್ರಿ, ನೀವು ಇಲ್ಲಿವರೆಗೂ ಬಂದು ಮನಿ ಒಳಗೆ ಬರ್ಲಿಲ್ಲ ಅಂದ್ರೆ ಹೆಂಗ? ಅದಕ್ಕೆ ನಿಮಗೆ ಒಳಗೆ ಬರ್ರಿ ಅಂತ ಕರೆಯಕತ್ತೀನಿ ಅಷ್ಟೇ. ನೀವು ಮತ್ತೆ ಅದಕ್ಕೆ ಮೊದ್ಲಿಂದ ಶುರು ಹಚ್ಕೊಳಕ್ ಹೋಗ್ಬೇಡ್ರಿ. ಶುರು ಮಾಡಿದ್ ಯಾರು, ನೀವಾ ನಾನಾ? ಇದು ಯಾಕೋ ಮುಗಿಯಂಗ ಕಾಣುವಲ್ತಲ್ಲ. ಏನಂದ್ರಿ? ಅಲ್ರಿ, ಈಗ ನೀವು ಮನಿ ಒಳಗೆ ಬರ್ಲಿಲ್ಲ ಅಂತಂದ್ರೆ ನಾನ ನಿಮ್ಮನ್ನ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿ ನಮ್ಮವ್ವ 108 ಪ್ರಶ್ನೆ ಕೇಳ್ತಾಳ.